Hello friends, how are you all? I hope you are all doing good. ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡ್ಬಂದಿದ್ದೀನಿ ನಾನು. ಏನದು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾಕಂದರೆ ಸಂವಿಧಾನದ ಒಂದು ಪ್ರತಿ ನನ್ನ ಹತ್ರ ಓಪನ್ ಮಾಡಿದ್ದೀನಿ ನಾನು. ನಿಮಗೆಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಭಾರತ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಈ ಟೆಲಿಗ್ರಾಮಲ್ಲಿ ನಾನು ಭಾಳಷ್ಟು ಗ್ರೂಪಲ್ಲಿ ನೋಡ್ತಾ ಇದ್ದೀನಿ. ಐ ಆಮ್ ಅಬ್ಸರ್ವಿಂಗ್ ಇಟ್ ಫ್ರಮ್ ಲಾಸ್ಟ್ 20-25 ಡೇಸ್. ಭಾಳಷ್ಟು ಜನ ನನಗೆ ಕಾಂಟ್ರಾಕ್ಟು ಕನ್ನಡದಲ್ಲಿ ಕಳಿಸಿ, ಆಮೇಲೆ ಕಂಪನಿ ಲಾ ಕನ್ನಡದಲ್ಲಿ ಕಳಿಸಿ, IPC ಕನ್ನಡದಲ್ಲಿ ಕಳಿಸಿ, ಎವಿಡೆನ್ಸ್ ಕಳಿಸಿ, ಈ ಥರ ಸಬ್ಜೆಕ್ಟ್ಸು ಲಾ ಸಬ್ಜೆಕ್ಟ್ಸ್ ಏನಿದೆ ಕನ್ನಡದಲ್ಲಿ ಕಳಿಸಿ. ಓಕೆ, ಕನ್ನಡ ಭಾಷೆಯಲ್ಲಿರಬೇಕು, ನೋಟ್ಸು, ಸ್ಕ್ರಿಪ್ಟ್, ರಿಟರ್ನ್ ಎಲ್ಲ ಏನಿರಬೇಕು ಕನ್ನಡದಲ್ಲಿರಬೇಕು, ನಮಗೆ ಓದೋಕ್ಕೆ ಅರ್ಥ ಆಗುತ್ತೆ, ಅದರಲ್ಲಿ ಕಳಿಸಿ, ಕನ್ನಡದಲ್ಲಿ ಕಳಿಸಿ ಅಂತ ಭಾಳಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದಾರೆ. ಈವನ್ ಎಲಿಮೆಂಟ್ಸ್ ಆಫ್ ರಿಸರ್ಚ್, ದಟ್ ಈಸ್ ಲೀಗಲ್ ಮೆಥಡ್ ಕೂಡ ಕನ್ನಡದಲ್ಲಿ ಕಳಿಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಸ್ಟೂಡೆಂಟ್ಸ್ ಗ್ರೂಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಯಾರ ಹತ್ರ ರಿಸೋರ್ಸ್ ಅವೈಲಬಲ್ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಓಪನ್ ಮಾಡಿ ನೋಡಿದೆ ನಾನು, ಕನ್ನಡದಲ್ಲಿ ಕಳಿಸ್ತಾ ಇದ್ದಾರೆ. ಇವತ್ತು ಟಾಪಿಕ್ ಏನಂದರೆ ಕನ್ನಡದಲ್ಲಿ ಓದೋದು, ಕಾನೂನನ್ನು ಕನ್ನಡದಲ್ಲಿ ಓದೋದು ಎಷ್ಟರ ಮಟ್ಟಿಗೆ ಸರಿ ಇದೆ, ಇದರಿಂದ ನಮಗೆ ನಿಜವಾಗ್ಲೂ ಏನಾದರೂ ಬೆನಿಫಿಟ್ ಆಗುತ್ತಾ, ಓಕೆ, ನಮ್ಮ ಕರಿಯರಿಗೆ ಏನಾದರೂ ಅಫೆಕ್ಟ್ ಆಗುತ್ತಾ, ನಮ್ಮ ವೃತ್ತಿ ಜೀವನದಲ್ಲಿ ಏನಾದರೂ ಎಫೆಕ್ಟ್ಸ್ ಬದಲಾವಣೆ ಆಗುತ್ತಾ, ಅಥವಾ ನಾವೆಲ್ಲಿದ್ದೀವಿ ಈಗ ಮುಂದೆನೂ ಅಲ್ಲೇ ಇರ್ತೀವಾ, ಅಥವಾ ಮುಂದೆ ಬೆಳಿತೀವಾ, ಇದೆಲ್ಲದಕ್ಕೂ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಓಕೆ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಕನ್ನಡದಲ್ಲಿ ಓದಿದರೆ ಒಳ್ಳೆಯದಾ ಅಥವಾ ಇಂಗ್ಲೀಷಲ್ಲಿ ಓದಿದರೆ ಒಳ್ಳೆಯದಾ ಅಂತ. ಈಗ ನಾನು ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯಾಕಂದರೆ ಗವರ್ನ್ ಆಗ್ತಿರೋದು ಕಂಪ್ಲೀಟ್ ನಮ್ಮ ಕಂಟ್ರಿ ಏನಿದೆ, ನಮ್ಮ ಭಾರತ ಗವರ್ನ್ ಆಗ್ತಾ ಇರೋದು ಎಲ್ಲ ರಾಜ್ಯಗಳು, ಇನ್ಕ್ಲೂಡಿಂಗ್ ಆಲ್ ಸ್ಟೇಟ್ಸ್, ಇನ್ಕ್ಲೂಡಿಂಗ್ ಕರ್ನಾಟಕ, ಎಲ್ಲ ರಾಜ್ಯಗಳು ಸೇರಿನೇ ಭಾರತ. ಇದು ರನ್ ಆಗ್ತಿರೋದೇ ಭಾರತದ ಸಂವಿಧಾನ. ಓಕೆ, ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಮಷೀನರಿಯಿಂದ ನಾವು ನಡೀತಾ ಇರೋದು, ನಮ್ಮ ದೇಶ ನಡೆಸ್ತಾ ಇರೋದು. ಓಕೆ, ಇದು ಏನು ಹೇಳುತ್ತೆ ಅದು ನಾವು ನೋಡೋಣ. ಆರ್ಟಿಕಲ್ 348, ಒಂದು ನಿಮಿಷ ನಾನು ಓಪನ್ ಮಾಡ್ತಾ ಇದ್ದೀನಿ. ಆರ್ಟಿಕಲ್ 348 ಜಸ್ಟ್ ಎ ಮಿನಿಟ್, ಐ ವಿಲ್ ಬಿ ಬ್ಯಾಕ್. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಆಫ್ ದಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಸ್ ಎಕ್ಸೆಟ್ರಾ, ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಒಂದು ಭಾಷೆ ಯಾವುದಾಗಿರುತ್ತೆ, ಲ್ಯಾಂಗ್ವೇಜ್ ಯಾವುದಾಗಿರುತ್ತೆ. ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಇನ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಇನ್ ದಿ ಹೈಕೋರ್ಟ್ ಆ್ಯಂಡ್ ಫಾರ್ ಆ್ಯಕ್ಟ್ಸ್, ಬಿಲ್ಸ್. ಯಾವುದಾದ್ರೂ ಒಂದು ಮಸೂದೆನ ಮಂಡಿಸಬೇಕಂದ್ರೂ ಅಥವಾ ಒಂದು ಅಧಿನಿಯಮ ತರಬೇಕಂದ್ರೆ ಆ ಅಧಿನಿಯಮದ ಒಂದು ಲ್ಯಾಂಗ್ವೇಜ್ ಭಾಷೆ ಕೂಡ ಹೈಕೋರ್ಟಿನ ಭಾಷೆ ಹಾಗೂ ಸುಪ್ರೀಂ ಕೋರ್ಟಿನ ಭಾಷೆ ಏನಾಗಿರುತ್ತೆ, ಆಲ್ ಪ್ರೊಸೀಡಿಂಗ್ಸ್ ಇನ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ಇನ್ ಎವ್ರಿ ಹೈಕೋರ್ಟ್. ಓಕೆ, ಅದ್ರ ಕೆಳಗಡೆ ನೋಡಿ, ನೆಕ್ಸ್ಟ್ ಪಾಯಿಂಟ್, ದಿ ಅಥಾರಿಟಿವ್ ಟೆಕ್ಸ್ಟ್ ಆಫ್ ಆಲ್ ಬಿಲ್ಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಅಮೆಂಡ್ಮೆಂಟ್, ಆಮೇಲೆ ಆಲ್ ಆ್ಯಕ್ಟ್ಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್, ರೂಲ್ಸ್ ರೆಗ್ಯುಲೇಷನ್, ಆಲ್ ಆರ್ಡರ್ಸ್, ರೂಲ್ಸ್ ರೆಗ್ಯುಲೇಷನ್ ಕಾಣಿಸ್ತಾ ಇದೆಯಾ, ಆ್ಯಂಡ್ ಬೈಲಾಸ್ issued ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಲಿಮೆಂಟ್ ಆರ್ ಲೆಜಿಸ್ಲೇಚರ್ ಆಫ್ ಸ್ಟೇಟ್, ಇಲ್ಲಿದೆ ನೋಡಿ ಮೇನ್, ಶಲ್ ಬಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಕಾಣಿಸ್ತಾ ಇದೆಯಾ, ಏನಾಗುತ್ತೆ ಅವೆಲ್ಲ, ಶಲ್ ಬಿ ಇನ್ ವಿಚ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಶಲ್ ಬಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಈಗ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ತೋರಿಸ್ತೀನಿ ನಾನು. ಓಕೆ, ಇಲ್ಲಿ ನೋಡಿ 348, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಮುಂತಾದವುಗಳ ಭಾಷೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತು ಉಚ್ಚ ನ್ಯಾಯಾಲಯಗಳಲ್ಲಿ ಮತ್ತು ಅಧಿನಿಯಮಗಳು, ವಿಧೇಯಕ ಮುಂತಾದವುಗಳಿಗಾಗಿ ಬಳಸಬೇಕಾದ ಭಾಷೆ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಮತ್ತು ಪ್ರತಿಯೊಂದು ಉಚ್ಚ ನ್ಯಾಯಾಲಯದ ಎಲ್ಲ ವ್ಯವಹಾರಗಳ, ಇಲ್ಲಿದೆ ನೋಡಿ ಲಾಸ್ಟಿಗೆ ಓದಿ, ಅಧಿಕೃತ ಪಾಠಗಳು ಇಂಗ್ಲೀಷ್ ಭಾಷೆಯಲ್ಲಿರತಕ್ಕದ್ದು. ಇಂಗ್ಲೀಷ್ ಭಾಷೆಯಲ್ಲಿರತಕ್ಕದ್ದು ಅಂದರೆ ಏನು, ಇಂಗ್ಲೀಷಲ್ಲಿರಬೇಕು. ಆಲ್ ಕಮ್ಯುನಿಕೇಷನ್ಸ್ ಮೇಡ್ ಬೈ ಹೈಕೋರ್ಟ್, ಆಲ್ ಆರ್ಡರ್ಸ್, ಜಜ್ಮೆಂಟ್ ಪಾಸ್ ಬೈ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ವಿಲ್ ಬಿ ಇನ್ ಇಂಗ್ಲೀಷ್. ಓಕೆ, ಆಂಗ್ಲ ಭಾಷೆಯಲ್ಲಿ ಇರಬೇಕು ಅಂತ ನಮ್ಮ ಸಂವಿಧಾನನೇ ಹೇಳುತ್ತೆ. ಯಾಕಂದರೆ ನಮ್ಮ ರೀಜ್ನಲ್ ಲ್ಯಾಂಗ್ವೇಜ್ ಕನ್ನಡ ಎಲ್ಲರಿಗೂ ಬರಲ್ಲ. ಓನ್ಲಿ ಕನ್ನಡದಲ್ಲಿ ಯಾರು ಇದ್ದಾರೆ, ಯಾರು ಕರ್ನಾಟಕದಲ್ಲಿದ್ದಾರೆ ಅವ್ರಿಗೆ ಮಾತ್ರ ಕನ್ನಡ ಬರುತ್ತೆ. ಈಗ ಭಾಳ ಜನ ತಮಿಳ್ನಾಡಾಗಲಿ ಮಲಯಾಳಂ ತಮಿಳು ಮಾತಾಡ್ತಾರೆ, ಕೇರಳದಲ್ಲಿ ಮಲಯಾಳಂ,
ಇದರಲ್ಲಿ ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ, ಅವ್ರಿಗೆ ನೆಸಿಟಿ ಇಲ್ಲ. ಎಲ್ಲರೂ ಕನ್ನಡ, ಆಂಧ್ರದಲ್ಲಿರೋರೆಲ್ಲ ಕನ್ನಡ ಮಾತಾಡಬೇಕು, ರಾಜಸ್ಥಾನದಲ್ಲಿರೋರೆಲ್ಲ ಕನ್ನಡ ಮಾತಾಡಬೇಕು, ಆ ಥರ ನೆಸಿಟಿ ಇಲ್ಲ. ಬಟ್ ಮೆಜಾರಿಟಿ ಆಫ್ ಸ್ಟೇಟ್ ಗವರ್ನ್ ಆಗ್ತಿರೋದು ಹಿಂದಿಯಿಂದ. ಹಾಗಾಗಿ ಹಿಂದಿಗೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಹಿಂದಿ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಯಾವುದ್ಯಾವುದೇ ಆಥರ್, ಒಳ್ಳೆ ಆಥರ್ ಕೆ ಡಿ ಗೌರ್, ಅದು ಬಿಟ್ಟರೆ ನಮ್ಮ MP ಜೈನು, ಕಾನ್ಸ್ಟಿಟ್ಯೂಷನಲ್ ಲಾ MP ಜೈನು, ಆಮೇಲೆ ರತನ್ ಲಾಲ್ ಧೀರಜ್ಲಾಲ್ IPC ಇಂಡಿಯನ್ ಪೆನಲ್ ಕೋಡ್, ರತನ್ ಲಾಲ್ ಧೀರಜ್ಲಾಲ್, ಯಾವುದೇ ಒಂದು ನೀವು ದೊಡ್ಡ ದೊಡ್ಡ ಕಾನೂನುಗಳು, ಅಧಿನಿಯಮಗಳು, ಕೋಡ್ಗಳು, ಸಂಹಿತೆಗಳು ತಗೊಳ್ಳಿ, ಒಳ್ಳೆ ಆಥರಿಂದ ಸಿಗೋದು ಓನ್ಲಿ ಇನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಇನ್ ಹಿಂದಿ. ಅದು ಬಿಟ್ಟರೆ ನಮ್ಮ ಕನ್ನಡದಲ್ಲಿ ಅನುವಾದ ಟ್ರಾನ್ಸ್ಲೇಷನ್ ಸಿಗುತ್ತೆ. ನಾನು ಒಂದು 2-3 ಪುಸ್ತಕ ನೋಡಿದ್ದೆ, IPCದು, CRPCದೆಲ್ಲ, R&D, ರತನ್ ಲಾಲ್ ಧೀರಜ್ಲಾಲ್ ಅವೆಲ್ಲ ಭಾಷಾಂತರ ಮಾಡಿರೋದು, ಟ್ರಾನ್ಸ್ಲೇಟ್ ಮಾಡಿರೋದು ಬುಕ್ಸ್ ಎಲ್ಲ ತೊಗೊಂಡು ನೋಡಿದ್ದೀನಿ. ಬಟ್ ಅಷ್ಟು ಸರಿಯಾಗಿರೋದಿಲ್ಲ. ಈಗ ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಬಂದರೆ ಅದನ್ನು ನಾವು ಸೈಟ್ ಮಾಡ್ತೀವಿ, ಸೈಟೇಷನ್ ಕೊಡ್ತೀವಿ, ರೆಫರೆನ್ಸ್ ಕೊಡ್ತೀವಿ. ಆ ಕೇಸಿಂದ ಫ್ಯಾಕ್ಟ್ಸ್ ಸರ್ಕಮ್ಸ್ಟೆನ್ಸಸ್ ನಮ್ಮ ಕೇಸಿಗೂ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿರೋ ಕೇಸಿಗೂ ಮ್ಯಾಚ್ ಆದರೆ ಫ್ಯಾಕ್ಟ್ ಸರ್ಕಮ್ಸ್ಟೆನ್ಸಸ್ಸು ನಾವು ಅದನ್ನು ಸೈಟೇಷನ್ ಕೊಡ್ತೀವಿ, ಅದನ್ನು ರೆಫರೆನ್ಸ್ ಕೊಡ್ತೀವಿ ಸುಪ್ರೀಂ ಕೋರ್ಟಿಗೆ ಆಸ್ ಎ ಕೇಸ್ ಲಾ. ಈಗ ಆ ಕೇಸ್ ಲಾ ಓದಬೇಕಂದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಓದಬೇಕು, ಹೈಕೋರ್ಟ್ ಜಡ್ಜ್ಮೆಂಟ್ ಓದಬೇಕು. ಈಗ ಮಹಾರಾಷ್ಟ್ರ, ಬಾಂಬೆ, ಮರಾಠಿಯಲ್ಲಿ ಕೊಡೋಕ್ಕಾಗಲ್ಲ ಜಡ್ಜ್ಮೆಂಟ್, ಇಂಗ್ಲೀಷಲ್ಲಿ ಕೊಡ್ತಾರೆ. ಈಗ ನಾವು ಬಾಂಬೆ ಕೋರ್ಟಿಂದ ರೆಫರೆನ್ಸ್ ಕೊಡಬೇಕು, ಅದು ಪರ್ಸಿಸಿವ್ ಅಥಾರಿಟಿ ಆಗುತ್ತೆ. ಓಕೆ, ಅದನ್ನು ನಾವು ಕೊಡಬೇಕು ಅಂದರೆ ಅದು ಜಡ್ಜ್ಮೆಂಟು ಹಿಂದಿಯಲ್ಲಿ, ಮರಾಠಿಯಲ್ಲಿ ಕೊಟ್ಟಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ರೀಜ್ನಲ್ ಲ್ಯಾಂಗ್ವೇಜ್ ತೊಗೊಬೇಕಂದ್ರೆ ಇಂಗ್ಲೀಷ್ ಏನಿದೆ, ಹಿಂದಿ ಜೊತೆಗೆ ಇಂಗ್ಲೀಷು ಕಂಬೈನ್ ಮಾಡ್ತಾರೆ, ಕನ್ನಡ ಜೊತೆ ಇಂಗ್ಲೀಷ್ ಕಂಬೈನ್ ಮಾಡ್ತಾರೆ. ಯೂನಿವರ್ಸಲಿ ಇಂಗ್ಲೀಷ್ ಅಪ್ಲಿಕೇಬಲ್ ಆಗುತ್ತೆ. ನೀವು ಇಂಗ್ಲೀಷ್ ಓದೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನೀವು ಯಾವುದೇ ಕೋರ್ಟಿನ ಟ್ರಿಬ್ಯುನಲ್, ಫಾರ್ ಎಕ್ಸಾಂಪಲ್ ತಮಿಳ್ನಾಡಿಂದ ಹೈಕೋರ್ಟ್ ಆಗಿರ್ಬೋದು, ಆಂಧ್ರ ಪ್ರದೇಶ್ ಇರ್ಬೋದು, ಕೇರಳ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಡೆಲ್ಲಿ ಇರ್ಬೋದು, ಕಾಶ್ಮೀರ್ ಇರ್ಬೋದು, ಯಾವುದೇ ಇರಲಿ ಹೈಕೋರ್ಟ್, ಓಕೆ, ಪಂಜಾಬ್ ಚಂಡೀಗಢ ಇರ್ಬೋದು, ಯಾವುದೇ ಹೈಕೋರ್ಟ್ ಇರಲಿ, ಅದರದ್ದು ಒಂದು ಕಾಪಿ ಅವೈಲಬಲ್ ಆಗುತ್ತೆ ನಮಗೆ ಇನ್ ದಿ ಫಾರ್ಮೆಟ್ ಆಫ್ ಇಂಗ್ಲೀಷ್ ಫಾರ್ಮೆಟಲ್ಲಿ ಅವೈಲಬಲ್ ಇರುತ್ತೆ. ಆ ಇಂಗ್ಲೀಷ್ ಇದರಲ್ಲಿರೋ ಅವೈಲಬಲ್ ಇರೋ ಒಂದು ಜಡ್ಜ್ಮೆಂಟ್ ಓದಿದರೆ ನಮಗೆ ನಾಳೆ ಸೈಟ್ ಮಾಡೋದಕ್ಕೆ ಕೇಸು, ಅಥವಾ ಕೇಸಲ್ಲಿ ಒಂದು ರೆಫರೆನ್ಸ್ ಹಾಕೋದಕ್ಕೆ ಬೆನಿಫಿಟ್ ಆಗುತ್ತೆ. ನಾವು ಇಲ್ಲಿ ಕನ್ನಡ ಅಂತ ಎಲ್ಲ ಕನ್ನಡ ಓದಬೇಕು, ಇಲ್ಲ ಅಂತಿಲ್ಲ. ಬಟ್ ರೂಟ್ ಲೆವೆಲ್ ಏನಿದೆ ಅದು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ಕ್ರಿಪ್ಟ್ ಏನಿದೆ ಬರೆಯೋದು ಎಲ್ಲ ಓದೋದು ಹವ್ಯಾಸ ಬೆಳೆಸ್ಕೊಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಂದು ಜಡ್ಜ್ಮೆಂಟ್, ಹೈಕೋರ್ಟಿನ ಒಂದು ಜಡ್ಜ್ಮೆಂಟ್ ಆದೇಶ ಪ್ರತಿ ಕೊಟ್ಟುಬಿಟ್ಟು ಇಂಗ್ಲೀಷಲ್ಲಿ ಓದಿಬಿಟ್ಟು ಇದರಲ್ಲಿ ಏನಿದೆ ಅದ್ರ ಮೀನಿಂಗ್ ಹೇಳ್ರಿ ಅಂದರೆ ಬರಲ್ಲ ನಮಗೆ. ಯಾಕೆ ಬರಲ್ಲ? ನಾವು ಗ್ರ್ಯಾಜುಯೇಷನ್ ಲೆವೆಲಿಂದ, ಡಿಗ್ರಿ ಲೆವೆಲ್, ಗ್ರ್ಯಾಜುಯೇಷನ್ ಲೆವೆಲಿಂದಾನೇ ಓದಿರಲ್ಲ ಕನ್ನಡ, ಇದು ಇಂಗ್ಲೀಷ್, ಸ್ಪೆಷಲಿ ಇನ್ ಲಾ. ಈಗ ನಾನು ನೋಡ್ತಾ ಇಲ್ವಾ, ಇಂಗ್ಲೀಷಿನ ನೋಟ್ಸ್ ಕಳಿಸಿದರೆ ಇದು ಬೇಡ, ಕನ್ನಡದಲ್ಲಿ ಕಳಿಸ್ರಿ, ಟ್ರಾನ್ಸ್ಲೇಷನ್ ಕಳಿಸ್ರಿ. ಆ ಥರ ಕನ್ನಡದಲ್ಲಿ ನಾವು ನೋಟ್ಸ್ ತೊಗೊಂಡು ಓದ್ತೀವಲ್ಲ, ಇದೇ ಮೇನ್ ಪ್ರಾಬ್ಲಮ್. ಅರ್ಥ ಆಗಲ್ಲ. ಮುಂದ್ಗಡೆ ನಿಮಗೆ ಒಂದು ಜಡ್ಜ್ಮೆಂಟ್ ಕಾಪಿ ಕೊಟ್ಟರು ನಿಮಗೆ ಓದಕ್ಕೆ ಬರಲ್ಲ, ಅಲ್ಲಿ ಇಂಗ್ಲೀಷಲ್ಲಿರೋ ಲೀಗಲ್ ಟರ್ಮ್ಸ್ ಅರ್ಥ ಆಗೋಲ್ಲ. ಸರ್ ಮತ್ತೀಗ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಸಿಂಪಲ್ಲು. ನೀವು ಕನ್ನಡದಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಏನು ಮಾಡ್ಕೊಬೇಕು, ನೀವು ಅರ್ಥ ಮಾಡ್ಕೊಬೇಕು. ಬಟ್ ಸ್ಕ್ರಿಪ್ಟಿಂಗ್ ಏನಿದೆ ಇಂಗ್ಲೀಷಲ್ಲಿ ಮಾಡಿ. ಇಂಗ್ಲೀಷ್ನ ಬರೆಯೋದು, ಯಾಕಂದರೆ ನೀವು ಕರಿಯರಲ್ಲಿ ಮುಂದ್ಗಡೆ ಒಳ್ಳೆ ಆಪರ್ಚುನಿಟೀಸ್ ಇದೆ, ಓನ್ಲಿ ಇಫ್ ಯು ಆರ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಓಕೆ, ನಿಮಗೆ ಓದಿ ಅರ್ಥ ಮಾತಾಡೋಕ್ಕೆ ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಓದೋಕ್ಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ, ಕೋರ್ಟ್ ಜಡ್ಜ್ಮೆಂಟ್ಸ್ನ ಓದೋದಕ್ಕೆ, ಒಳ್ಳೆ ಆಥರ್ ಬರೆದಿರೋ ಬುಕ್ಸ್ ಓದೋದಕ್ಕೆ, ಸುಪ್ರೀಂ ಕೋರ್ಟು ಸೈಟೇಷನ್ ಜಡ್ಜ್ಮೆಂಟ್ಸ್ ಓದೋಕ್ಕೆ, ಆಲ್ ಇಂಡಿಯಾ ರಿಪೋರ್ಟರ್ಸ್ ಓದೋದಕ್ಕೆ, ಇವೆಲ್ಲ ಓದೋದಕ್ಕೆ ಏನು ಬೇಕು ಅವು ಕನ್ನಡದಲ್ಲಿ ಸಿಗೋಲ್ಲ ನಮಗೆ. ಭಾಳ ಅಪರೂಪ. KLJ ಅಂತಿದೆ, ಕರ್ನಾಟಕ ಲಾ ಜರ್ನಲ್, ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಆ ಕನ್ನಡದಲ್ಲಿ ಅನುವಾದ ಟ್ರಾನ್ಸ್ಲೇಷನ್ನು ಅಷ್ಟಕ್ಕಷ್ಟೇ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು ಆದಷ್ಟು, ಯಾಕಂದರೆ ಇವತ್ತು ನೀವು ವಿಡಿಯೋ ನೋಡಿಬಿಟ್ಟು ನಾಳಿಂದನೇ ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸ್ವಲ್ಪ ಅಂತ ಕಲಿತೀರಾ, ವೊಕ್ಯಾಬ್ಯುಲರಿ ಬೆಳೆಯುತ್ತೆ. ಅಂದರೆ ಒಂದು ಶಬ್ದಕೋಶ, ಒಂದು ಶಬ್ದಗಳು ಏನಿದ್ದಾವೆ ಟೆಕ್ನಿಕಲ್ ಲೀಗಲ್ ವರ್ಡ್ಸು, ಅದರ ಒಂದು ಡಿಕ್ಷನರಿನ ಡೆವಲಪ್ ಮಾಡಬೇಕು ನೀವು. ಸ್ವಲ್ಪ ಡೈಲಿ ಒಂದು 2 ಲೈನು 3 ಲೈನು. ಈ ವಿಡಿಯೋಸ್ ನೋಡ್ತಿರ್ತೀವಿ. ಈಗ ನಾನು ಎಷ್ಟು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಇಂಗ್ಲೀಷಲ್ಲೂ ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ ನಾನು ಅನುವಾದ ಮಾಡಿ. ಆ ಥರ ನೀವು ನೋಡ್ತಾ ಇದ್ದರೆ ಒಟ್ಟು ನಿಮ್ಮ ಬೇಸಿಕ್ ಏನಿದೆ ಕನ್ನಡದಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಸ್ಕ್ರಿಪ್ಟ್ ಮಾಡಿ, ಪ್ರೊನೌನ್ಸ್ ಮಾಡಿ. ದಟ್ಸ್ ಆಲ್. ನೀವು ಈ ಥರ ಇದ್ದರೆ ಮಾತ್ರ, ಇದೇನು LLB 5 ಕ್ವಶನ್ ಪೇಪರ್ ಅಥವಾ 3 ಕ್ವಶನ್ ಪೇಪರ್ ಓದ್ಕೊಂಡ್ರೆ ಪಾಸ್ ಆಗುತ್ತೆ. ಬಟ್ ಇಲ್ಲಿ ನಾವು ಮುಂದ್ಗಡೆ ಹೋಗಬೇಕು ಅಂದರೆ ಇಂಗ್ಲೀಷ್ ಈಸ್ ನೆಸಸರಿ. ಹಾಗಾಗಿ ಆದಷ್ಟು ಇಂಗ್ಲೀಷೇ ಪ್ರಿಫರ್ ಮಾಡಿ. ಯಾಕಂದರೆ ಅವೈಲಬಲ್ ರಿಸೋರ್ಸು, ಮಟೀರಿಯಲ್ಸು ಎಲ್ಲ ಅವೈಲಬಲ್ ಆಗೋದು ಇಂಗ್ಲೀಷಲ್ಲೇ. ಹಾಗಾಗಿ ಐ ವುಡ್ ಲೈಕ್ ಟು ಪ್ರಿಫರ್ ಇಂಗ್ಲೀಷ್ ಓನ್ಲಿ. ನೋಡಿ, ಆದಷ್ಟು ಇಂಗ್ಲೀಷ್ ಪ್ರಿಫರ್ ಮಾಡಿ. ಓಕೆ, ವಿಡಿಯೋನ ಎಲ್ಲರ ಕಡೆ ಶೇರ್ ಮಾಡಿ, ಕಾಲೇಜ್ ಗ್ರೂಪಲ್ಲಿ ಶೇರ್ ಮಾಡಿ. ಆಮೇಲೆ ಹೊಸದಾಗಿ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ವಿ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.